Hi friends, welcome back. So in the last lecture we have started your new chapter, that is your biomolecules. So ಆ ಚಾಪ್ಟರಲ್ಲಿ ಎಷ್ಟು ಮಾರ್ಕ್ಸ್ ಬರ್ತೈತಿ ಆ್ಯಂಡ್ ಯಾವ ಕ್ವಶನ್ ಬರ್ಬೋದು ಅಂತ ಡಿಸ್ಕಸ್ ಮಾಡಿದ್ವಿ. ಸೊ ಅದರ ಜೊತೆ ನಾವು ಏನು ಡಿಸ್ಕಸ್ ಮಾಡಿದ್ವಿ, ನಮ್ಮ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಏನು, ಕ್ಲಾಸಿಫಿಕೇಶನ್ ಆಫ್ ಕಾರ್ಬೋಹೈಡ್ರೇಟ್ಸ್ ಬೇಸ್ಡ್ ಆನ್ ಕಾಂಪೋಸಿಷನ್, ಕ್ಲಾಸಿಫಿಕೇಶನ್ ಆಫ್ ಯುವರ್ ಕಾರ್ಬೋಹೈಡ್ರೇಟ್ಸ್ based on a functional group, and a classification of your monosaccharide units based on a presence of number of carbon atom. So ಅಂದರೆ ನಮ್ಮ ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ಕಾಂಪೋಸಿಷನ್ ಅಲ್ಲಿ ಒಂದು ಮೋನೋಸ್ಯಾಕರೈಡ್, ಆಲಿಗೋಸ್ಯಾಕರೈಡ್ ಮತ್ತು ಪಾಲಿಸ್ಯಾಕರೈಡ್ ಡಿಸ್ಕಸ್ ಮಾಡಿದ್ವಿ. ಆ್ಯಂಡ್ ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ಫಂಕ್ಷನಲ್ ಗ್ರೂಪಲ್ಲಿ ಅಲ್ಡೋಸಿಸ್ ಮತ್ತು ಕೀಟೋಸಿಸ್ ಅಂತ ನೋಡಿದ್ವಿ. ಆ್ಯಂಡ್ ಬೇಸ್ಡ್ ಆನ್ ಪ್ರೆಸೆನ್ಸ್ ಆಫ್ ಅ ನಂಬರ್ ಆಫ್ ಕಾರ್ಬನ್ ಆಟಮ್ ಇನ್ ಮೋನೋಸ್ಯಾಕರೈಡ್ಸಲ್ಲಿ ನಾವು ಟ್ರಯೋಸಿಸ್, ಟೆಟ್ರೋಸಿಸ್, ಪೆಂಟೋಸಿಸ್ ಮತ್ತು ಹೆಕ್ಸೋಸಿಸ್. ಸೊ ಇದೆಲ್ಲ ಡಿಸ್ಕಸ್ ಮಾಡಿದ್ವಿ. ಸೊ ಟುಡೇ ಇನ್ ದಿಸ್ ಲೆಕ್ಚರ್ ವಿ ಆರ್ ಮೂವಿಂಗ್ ಆನ್ ಟು ನೆಕ್ಸ್ಟ್ ಟಾಪಿಕ್ ಆಫ್ ಯುವರ್ ಬಯೋಮಾಲಿಕ್ಯೂಲ್ಸ್, ದಟ್ ಈಸ್ ಯುವರ್ ಗ್ಲುಕೋಸ್. ಸೊ ಈ ಲೆಸನ್ನಲ್ಲಿ ಅಥವಾ ಈ ಕ್ಲಾಸಲ್ಲಿ ನಾವೇನು ಡಿಸ್ಕಸ್ ಮಾಡ್ತೀವಿ ಅಂದರೆ ನಮ್ಮ ಗ್ಲುಕೋಸನ್ನು ಯಾವ ಥರ ಪ್ರಿಪೇರ್ ಮಾಡ್ತೀವಿ ಆ್ಯಂಡ್ ಸ್ಟ್ರಕ್ಚರ್ ಆಫ್ ಗ್ಲುಕೋಸ್, ಅಂದರೆ ಈ ಪರ್ಟಿಕ್ಯುಲರ್ ಸ್ಟ್ರಕ್ಚರಿಗೆ ಯಾವ ಥರ ನಾವು ಕನ್ಫರ್ಮ್ ಮಾಡ್ಕೊಂಡ್ವಿ ಅಂಥೇಳಿ, ಅಥವಾ ಆ ಸ್ಟ್ರಕ್ಚರ್ ಆಫ್ ಗ್ಲುಕೋಸ್ ಬರಬೇಕಾದ್ರೆ ಏನೇನು ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡಿದ್ರು ಅಂತ ನೋಡ್ತೀವಿ. ಸೊ ವಿಲ್ ಡಿಸ್ಕಸ್ ಅಬೌಟ್ ಸ್ಟ್ರಕ್ಚರ್ ಆಫ್ ಗ್ಲುಕೋಸ್ ಆ್ಯಂಡ್ ದ ಪ್ರಿಪ್ರೇಷನ್ ಆಫ್ glucose in today's lecture. Let's move with the preparation of your glucose. So glucose ನಾವೇನು ಮಾಡ್ಬೋದು ಅಂದ್ರೆ ಎರಡು ಮೆಥಡಲ್ಲಿ ಪ್ರಿಪೇರ್ ಮಾಡ್ಬೋದು. ಒಂದು ಬೈ ಯೂಸಿಂಗ್ ಯುವರ್ ಸ್ಟಾರ್ಚ್ ಆಗಿರ್ಬೋದು, ಆ್ಯಂಡ್ ಅನದರ್ ಒನ್ ಬೈ ಯೂಸಿಂಗ್ ಯುವರ್ ಸುಕ್ರೋಸ್. ಸುಕ್ರೋಸ್ ಈಸ್ ನಥಿಂಗ್ ಬಟ್ ಯುವರ್ ಕೇನ್ ಶುಗರ್. ಸೊ ಒಂದು ನಾವು ಕೇನ್ ಶುಗರ್ ಯೂಸ್ ಮಾಡಿಕೊಂಡು ನಾವೇನು ಮಾಡ್ಬೋದು, ನಮ್ಮ ಗ್ಲುಕೋಸನ್ನು ಪ್ರಿಪೇರ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು ನಮ್ಮ ಸ್ಟಾರ್ಚನ್ನು ಯೂಸ್ ಮಾಡ್ಕೊಂಡು ಏನು ಮಾಡ್ಬೋದು, ನಾವು ಗ್ಲುಕೋಸನ್ನು ಪ್ರಿಪೇರ್ ಮಾಡ್ಬೋದು. ಸೊ ಸುಕ್ರೋಸ್ ಅಂತ ತೊಗೊಂಡಿರಿ ಅಂದರೆ ವಿಚ್ ಈಸ್ ಅ ಡೈಸ್ಯಾಕರೈಡ್. ಅದರಲ್ಲಿ ನಾವೇನಾದರೂ ಸ್ಟಾರ್ಚ್ ಪ್ರಿಪೇರ್ ಮಾಡಿದ್ವಿ ಅಂದ್ರೆ ನಮಗೆ ಏನು ಸಿಗ್ತೈತಿ, ಎರಡು ಮೋನೋಸ್ಯಾಕರೈಡ್ ಯೂನಿಟ್ ಸಿಗ್ತೈತಿ. ವೆರಾಸ್ ಸ್ಟಾರ್ಚ್ ಏನು ಅಂದ್ರೆ ನಮಗೆ ದಟ್ ಈಸ್ ಅ ಪಾಲಿಸ್ಯಾಕರೈಡ್. ಇಲ್ಲಿ ಏನಾಗ್ತೈತಿ ಅಂದ್ರೆ ನಮಗೆ ನಂಬರ್ ಆಫ್ ಮೋನೋಮರ್ ಯೂನಿಟ್ ಸಿಗ್ತೈತಿ. ಸೊ ಫಸ್ಟ್ ವಿಲ್ ಸ್ಟಾರ್ಟ್ ವಿತ್ ದ ಪ್ರಿಪರೇಷನ್ ಆಫ್ ಯುವರ್ ಗ್ಲುಕೋಸ್ ವಿತ್ ದ ಹೆಲ್ಪ್ ಆಫ್ ಸುಕ್ರೋಸ್. ಸೊ ಸುಕ್ರೋಸ್ ಫಾರ್ಮುಲಾ ಏನು ನಿಮಗೆ, C12H22O11. ಇಟ್ ಈಸ್ ಅ ಫಾರ್ಮುಲಾ ಆಫ್ ಯುವರ್ ಸುಕ್ರೋಸ್. ಸುಕ್ರೋಸ್ ಈಸ್ ಬಾಯ್ಲ್ಡ್ ಇನ್ ಪ್ರೆಸೆನ್ಸ್ ಆಫ್ HCl or H2SO4. ಯಾವಾಗ ನಮ್ಮ ಸುಕ್ರೋಸ್ ನಾವು ಸಲ್ಫ್ಯೂರಿಕ್ ಆ್ಯಸಿಡ್ ಜೊತೆ ಅಥವಾ ಡೈಲ್ಯೂಟ್ HCl ಜೊತೆ, ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್ ಆಗಿರ್ಬೋದು ಅಥವಾ ಡೈಲ್ಯೂಟ್ HCl ಜೊತೆ ಹೀಟ್ ಮಾಡಿದ್ರಿ ಅಂದ್ರೆ ಯು ವಿಲ್ ಗೆಟ್ ಅ C6H12O6 ಆ್ಯಂಡ್ C6H12O6. ಯು ವಿಲ್ ಗೆಟ್ ಅ 2 ಮೋನೋಮರ್ ಯೂನಿಟ್. ಎರಡು ಮೋನೋಮರ್ ಯೂನಿಟ್ ಏನು ಬರ್ತಾವಲ್ಲ, ಈ ಎರಡು ಮೋನೋಮರಲ್ಲಿ ಏನಿರ್ತೈತಿ ಅಂದ್ರೆ ನಮ್ಗೆ ಒಂದು ಗ್ಲುಕೋಸ್ ಯೂನಿಟ್ ಇರ್ತೈತಿ, ಇನ್ನೊಂದು ಏನಿರ್ತೈತಿ ಅಂದ್ರೆ ನಮಗೆ ಫ್ರುಕ್ಟೋಸ್ ಇರ್ತೈತಿ. ಸೊ ದಿಸ್ ಇಸ್ ಅ ಪ್ರಿಪರೇಷನ್ ಆಫ್ ಯುವರ್ ಗ್ಲುಕೋಸ್ ವಿತ್ ದ ಹೆಲ್ಪ್ ಆಫ್ ಸುಕ್ರೋಸ್. ಸೊ ನಾವು ಯಾವಾಗ ಸುಕ್ರೋಸನ್ನ HCl ಜೊತೆ ಅಥವಾ H2SO4 ಜೊತೆ ಬಾಯ್ಲ್ ಮಾಡಿದ್ರಿ ಏನು ಸಿಗ್ತೈತೆ, ನಮಗೆ ಗ್ಲುಕೋಸ್ ಮತ್ತು ಫ್ರುಕ್ಟೋಸ್ ಸಿಗ್ತೈತೆ. ಸೊ ಇವೆರಡರದ್ದು ಮಾಲಿಕ್ಯುಲರ್ ಫಾರ್ಮುಲಾ ಏನೈತೆ ನಮಗೆ ಸೇಮ್ ಐತಿ, ಬಟ್ ಯು ಗಾಟ್ ಅ ಡಿಫರ್ ಇನ್ ಅ ಫಂಕ್ಷನಲ್ ಗ್ರೂಪ್. ಸೊ ನಮ್ಮ ಆಲ್ಡಿಹೈಡ್ ತೊಗೊಂಡ್ರಿ ಅಂದ್ರೆ, ಗ್ಲುಕೋಸ್ ತೊಗೊಂಡ್ರಿ ಅಂದ್ರೆ ಆಲ್ಡಿಹೈಡ್ ಫಂಕ್ಷನಲ್ ಗ್ರೂಪ್ ಇರ್ತೈತಿ. ಫ್ರುಕ್ಟೋಸ್ ತೊಗೊಂಡ್ರೆ ಇಲ್ಲ ಫಂಕ್ಷನಲ್ ಗ್ರೂಪ್ ಯಾವ್ದು ಬರ್ತೈತಿ ಅಂದ್ರೆ ನಮಗೆ ಕೀಟೋನ್ ಬರ್ತೈತೆ. ಸೊ ಹಾಗಾಗಿ ಎರಡರದ್ದು ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇರ್ಬೋದು, ಬಟ್ ಆ ಫಂಕ್ಷನಲ್ ಗ್ರೂಪ್ ಏನಾಗ್ತೈತಿ ಎರಡರದ್ದು ಚೇಂಜ್ ಇರ್ತೈತಿ. ಸೊ ದಿಸ್ ಇಸ್ ದ ಫಸ್ಟ್ ಮೆಥಡ್ ಆಫ್ ಪ್ರಿಪರೇಷನ್ ಆಫ್ ಯುವರ್ ಗ್ಲುಕೋಸ್ ವಿತ್ ದ ಹೆಲ್ಪ್ ಆಫ್ ಸುಕ್ರೋಸ್. ಆ್ಯಂಡ್ ಸೆಕೆಂಡ್ ಮೆಥಡ್ ಆಫ್ ಪ್ರಿಪರೇಷನ್ ಆಫ್ ಯುವರ್ ಗ್ಲುಕೋಸ್ ವಿತ್ ದ ಹೆಲ್ಪ್ ಆಫ್ ಸ್ಟಾರ್ಚ್. ಸೊ ಸೆಕೆಂಡ್ ಮೆಥಡ್ ಏನು ಮಾಡ್ತೀವಿ ಅಂದ್ರೆ ನಾವು ಬೈ ಯೂಸಿಂಗ್ ಸ್ಟಾರ್ಚ್ ಏನು ಮಾಡ್ತೀವಿ, ನಮ್ಮ ಗ್ಲುಕೋಸನ್ನು ಪ್ರಿಪೇರ್ ಮಾಡ್ತೀವಿ. ಸೊ ಇಲ್ಲಿ ಏನಾಗ್ತೈತಿ ಅಂದ್ರೆ ಅಗೇನ್ ಯುವರ್ C12H22O11. C12H22O11. ಸೊ ಇದು ಏನಿರ್ತೈತಿ ನಮಗೆ ಎನ್ ನಂಬರ್ ಇರ್ತೈತಿ. ಸೊ ಅಂದ್ರೆ ನಮ್ಮ ಸ್ಟಾರ್ಚಲ್ಲಿ ಏನಾಗ್ತೈತಿ ಅಂದ್ರೆ ಮೋನೋಮರ್ ಯೂನಿಟ್ಸ ಜಾಸ್ತಿ ಇರ್ತವೆ, ಅದಕ್ಕೆ ಇದನ್ನ ಏನಂತ ತಗೋತೀವಿ ನಾವು, ಎನ್ ಅಂತ ತಗೋತೀವಿ. C12H22O11. ಇಟ್ ಈಸ್ ಅ ಸ್ಟಾರ್ಚ್ ವಿಚ್ ಆನ್ ಬಾಯ್ಲಿಂಗ್ ವಿತ್ ಡೈಲ್ಯೂಟ್ H2SO4. ಸೊ ನಮ್ಮ ಸ್ಟಾರ್ಚನ್ನ ಏನು ಮಾಡ್ತೀವಿ ಅಂದ್ರೆ ನಾವು ಬಾಯ್ಲ್ ಮಾಡ್ತೀವಿ ಇನ್ ಪ್ರೆಸೆನ್ಸ್ ಆಫ್ ಡೈಲ್ಯೂಟ್ H2SO4 ಅಟ್ ಅ ಟೆಂಪ್ರೇಚರ್ ಆಫ್ 393 ಕೆಲ್ವಿನ್ ಆ್ಯಂಡ್ 223 ಅಟ್ಮಾಸ್ಫಿಯರಿಕ್ ಪ್ರೆಷರ್. ಸೊ ಯಾವಾಗ ನಮ್ಮ ಸ್ಟಾರ್ಚನ್ನ ಡೈಲ್ಯೂಟ್ H2SO4 ಇಂದ ಬಾಯ್ಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಟ್ ಅ ಟೆಂಪ್ರೇಚರ್ ಆಫ್ 393 ಆ್ಯಂಡ್ 223 ಅಟ್ಮಾಸ್ಫಿಯರಿಕ್ ಪ್ರೆಷರ್. ಸೊ ಇಲ್ಲಿ ಏನಾಗ್ತೈತಿ ಅಂದ್ರೆ ನಮ್ಗೆ ಎನ್ ನಂಬರ್ ಆಫ್ ಗ್ಲುಕೋಸ್ ಯೂನಿಟ್ ಏನಾಗ್ತವೆ ಇಲ್ಲಿ ನಮಗೆ ಫಾರ್ಮ್ ಆಗ್ತವೆ, C6H12O6. ಅಂದರೆ ಫಾರ್ಮೇಷನ್ ಆಫ್ ನಂಬರ್ ಆಫ್ ಗ್ಲುಕೋಸ್ ಯೂನಿಟ್ಸ್ ಏನಾಗ್ತವೆ ಇಲ್ಲಿ ಎಷ್ಟು ನಂಬರ್ ಆಫ್ ತೊಗೊಂಡಿರ್ತೀವಿ ನಾವು ಅಷ್ಟು ಏನು ಫಾರ್ಮ್ ಆಗ್ತೈತಿ ಇಲ್ಲಿ ನಮಗೆ
ಗ್ಲುಕೋಸ್ ಫಾರ್ಮ್ ಆಗ್ತೈತಿ ಆ್ಯಂಡ್ ಈ H2O ಏನಾಗ್ತೈತಿ ನಮಗೆ N. ದಟ್ ಈಸ್ ಅ formation of your glucose or a preparation of your glucose with the help of a starch. That is a starch on boiling with the dilute sulfuric acid at a temperature 393 Kelvin and a 2 to 3 atmospheric pressure, you will get a number of glucose units. So these are the two methods of preparation of your glucose. Next, moving on to structure of your glucose. ನಿಮಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿತ್ತು ಅಂದ್ರೆ ನಮಗೆ ಗ್ಲುಕೋಸ್ ಸ್ಟ್ರಕ್ಚರ್ ಗೊತ್ತಿರ್ತೈತಿ. This is a structure of your glucose, that is OH, OH, H, OH, H, OH, H and H. So this is the structure of your glucose. That is a first carbon, second, third, fourth, fifth, sixth. That is your C6. So next oxygen ಬಂದರೆ 1 2 3 4 5 6. So oxygen ಎಷ್ಟಾಯ್ತು ನಮಗೆ 6. So hydrogen ಬಂದರೆ 1 2 3 4 5 6 7 8 9 10 11 12. C6H12O6. ಸೊ ಇದು ಏನಾಗ್ತೈತೆ ನಮಗೆ ಸ್ಟ್ರಕ್ಚರ್ ಆಫ್ ಗ್ಲುಕೋಸ್. ಸೊ ಈ ಸ್ಟ್ರಕ್ಚರ್ ನಿಮ್ಗೆ ಆಲ್ರೆಡಿ ನಿಮ್ಮ ಲೋವರ್ ಕ್ಲಾಸಸ್ಸಲ್ಲಿ ಅಥವಾ ನಿಮ್ಮ 10th ಅಲ್ಲಿ ಆಗಿರ್ಬೋದು ಆಲ್ರೆಡಿ ನೋಡಿರ್ತೀವಿ. ಸೊ ಈ ಸ್ಟ್ರಕ್ಚರ್ ಹಿಂಗೆ ಐತಿ ಅಂತ ಹೆಂಗೆ ಕನ್ಫರ್ಮೇಷನಿಗೆ ಬಂದರು ಅಥವಾ ಸ್ಟ್ರಕ್ಚರ್ ಇದೇ ಥರ ಐತಿ, ಅರೇಂಜ್ಮೆಂಟ್ ಆಫ್ OH ಇದೇ ಥರ ಐತಿ ಅಂತೆ ಯಾವ ಥರ ಕನ್ಫರ್ಮೇಷನಿಗೆ ಬಂದರು ಅಥವಾ ಓನ್ಲಿ ಇದೇ ಒಂದೇ ಸ್ಟ್ರಕ್ಚರ್ ಆಯಿತು, ಇದು ಬಿಟ್ಟು ನಮಗೆ ಬೇರೆ ಥರ ಸ್ಟ್ರಕ್ಚರ್ಸ್ ಅಂದರೆ ನಮ್ಮ ಸೈಕ್ಲಿಕ್ ಸ್ಟ್ರಕ್ಚರ್ಸ್ ಆಯಿತು ಅಥವಾ ಓನ್ಲಿ ನಮ್ಮ ಸ್ಟ್ರೇಟ್ ಲೈನ್ ಸ್ಟ್ರಕ್ಚರ್ ಐತೆ ಅಂತ ಏನು ಮಾಡ್ತೀವಿ ನಾವು ಇಲ್ಲಿ ಸ್ಟಡಿ ಮಾಡ್ತೀವಿ. ಫಸ್ಟ್ ನಮ್ಮ ಫಾರ್ಮುಲಾ ದಟ್ ಈಸ್ ಅ C6H12O6 ಐತಿ ಅಂತ ಹೆಂಗೆ ಕನ್ಫರ್ಮೇಷನ್ ಮಾಡ್ಕೋತಾರಂದ್ರೆ ದಟ್ ಈಸ್ ಅ ಮಾಲಿಕ್ಯುಲರ್ ಸ್ಟಡಿ ಆ್ಯಂಡ್ ಅ ಮಾಲಿಕ್ಯುಲರ್ ಮಾಸ್ ಡಿಸ್ಕಷನ್. ಅಂದರೆ ನಮ್ಮ ಗ್ಲುಕೋಸ್ ತೊಗೊಂಡು ಅದರಲ್ಲಿ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಎಷ್ಟಿದವು, ನಂಬರ್ ಆಫ್ ಹೈಡ್ರೋಜನ್ ಆಟಮ್ ಎಷ್ಟಿದವು ಆ್ಯಂಡ್ ನಂಬರ್ ಆಫ್ ಆಕ್ಸಿಜನ್ ಆಟಮ್ಸ್ ಎಷ್ಟಿದವು ಅಂತ ಹೆಂಗೆ ಎಸ್ಟಿಮೇಟ್ ಮಾಡ್ತಾರೆ ಅಂದರೆ ದಟ್ ಈಸ್ ಅ ಎಲಿಮೆಂಟಲ್ ಅನಲೈಸಿಸ್ ಆ್ಯಂಡ್ ಅ ಮಾಲಿಕ್ಯುಲರ್ ಮಾಸ್ ಸ್ಟಡಿ. ಅಂದರೆ ಎಲಿಮೆಂಟ್ ಯಾವ್ಯಾವ ಇದಾವೆ ಅಂತ ಅನಲೈಸಿಸ್ ಮಾಡ್ತಾರೆ ಆ್ಯಂಡ್ ಅದರದ ಮಾಲಿಕ್ಯುಲರ್ ಮಾಸ್ ಡಿಟರ್ಮಿನೇಷನ್ ಮಾಡಿದ್ರೆ ಅಂದ್ರೆ ನಮಗೆ ಗ್ಲುಕೋಸಲ್ಲಿ 6 ಕಾರ್ಬನ್ ಆಟಮ್ಸ್ ಇದಾವೆ, 12 ಹೈಡ್ರೋಜನ್ ಆಟಮ್ಸ್ ಇದಾವೆ ಆ್ಯಂಡ್ 6 ಆಕ್ಸಿಜನ್ ಆಟಮ್ಸ್ ಇದಾವೆ ಅಂತ ಏನಾಗ್ತೈತಿ ಕನ್ಫರ್ಮ್ ಆಗ್ತೈತಿ. ಹಾಗಾಗಿ ಫಸ್ಟ್ ಏನು ತಗೋತಾರಂದ್ರೆ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಅ ಗ್ಲುಕೋಸ್. ಸೊ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಗ್ಲುಕೋಸ್ ಏನು ಬರ್ತೈತಿ ನಿಮಗೆ C6H12O6 ಬರ್ತೈತಿ. ಸೊ ಇದನ್ನು ಹೆಂಗೆ ಕನ್ಫರ್ಮ್ ಮಾಡ್ಕೋತಾರಂದ್ರೆ ದಟ್ ಈಸ್ ಅ ಬೇಸ್ಡ್ ಆನ್ ಎಲಿಮೆಂಟಲ್ ಸ್ಟಡಿ ಆ್ಯಂಡ್ ಅ ಮಾಲಿಕ್ಯುಲರ್ ಮಾಸ್ ಡಿಟರ್ಮಿನೇಷನ್ ಮೇಲೆ ನಮಗೆ ಫಾರ್ಮುಲಾ ಆಫ್ ಗ್ಲುಕೋಸ್ ಏನು ಹೇಳ್ತಾರೆ C6H12O6 ಬರ್ತೈತಿ. ಸೊ ಫಸ್ಟ್ ಒನ್ ಏನು ನಿಮಗೆ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಗ್ಲುಕೋಸ್. ಸೊ ಸೆಕೆಂಡ್ ಪಾಯಿಂಟಿಗೆ ಬಂದ್ರಿ ಅಂದ್ರೆ ಪೇರೆಂಟ್ ಚೈನ್ ಅಥವಾ ಪೇರೆಂಟ್ ಕಾರ್ಬನ್ ಆಟಮ್ಸ್ ಚೈನ್. ಅಂದರೆ ನಮ್ಮ ಕಾರ್ಬನ್ ಆಟಮ್ಸ್ ಎಷ್ಟಿದಾವೆ ಅಂತ ಹೇಳಿದ್ವಿ ನಾವು 6 ಕಾರ್ಬನ್ ಆಟಮ್ ಅಂತ ಇದಾವೆ ಅಂತ ಹೇಳಿದ್ರಿ. ಆ 6 ಕಾರ್ಬನ್ ಆಟಮ್ ಒಂದೇ ಅಂದರೆ ಸ್ಟ್ರೇಟ್ ಚೈನ್ ಒಳಗಿದಾವು ಅಥವಾ ಅದ್ರದ್ದು ಏನಾದರೂ ನಮಗೆ ಬ್ರ್ಯಾಂಚಿಂಗ್ ಆಯಿತು ಅಂತ ಏನು ಮಾಡ್ತಾರೆ ನಾವು ಕನ್ಫರ್ಮೇಷನ್ ಮಾಡ್ಕೋತಾರೆ. ಸೊ ಹೆಂಗೆ ನೀವು ಮಾಲಿಕ್ಯುಲರ್ ಫಾರ್ಮುಲಾ ಕನ್ಫರ್ಮೇಷನ್ ಮಾಡ್ಕೊಂಡ್ರಲ್ಲ ಹಾಗೇನೆ ಏನು ಮಾಡ್ತೀವಿ ಅಂದ್ರೆ ನಾವು ಪೇರೆಂಟ್ ಕಾರ್ಬನ್ ಆಟಮ್ಸ್ ಅಂದರೆ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಪೇರೆಂಟ್ ಚೈನಲ್ಲಿ ಎಷ್ಟಿದಾವೆ ಅಂತ ಏನು ಮಾಡ್ತಾರೆ ಅವರು ಕನ್ಫರ್ಮೇಷನ್ ಮಾಡ್ಕೋತಾರೆ. ಸೊ ಅದನ್ನು ಹೆಂಗೆ ಮಾಡ್ತಾರೆ ಅಂದರೆ ಸೆಕೆಂಡ್ ಸ್ಟೆಪ್ ದಟ್ ಈಸ್ ಯುವರ್ ರಿಡಕ್ಷನ್ ಆಫ್ ಗ್ಲುಕೋಸ್ ವಿತ್ ಹೈಡ್ರೋಜನ್ ಅಯೋಡೈಡ್ ವಿತ್ ರೆಡ್ ಫಾಸ್ಫರಸ್. ಅಂದರೆ ಪೇರೆಂಟ್ ಚೈನ್ ಅಥವಾ ಪೇರೆಂಟ್ ಕಾರ್ಬನ್ ಆಟಮ್ಸ್ ಅಂದರೆ ಸ್ಟ್ರೇಟ್ ಚೈನಲ್ಲಿ ನಮಗೆ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಎಷ್ಟಿದಾವೆ ಅಂತ ಹೆಂಗೆ ಕನ್ಫರ್ಮೇಷನ್ ಮಾಡ್ಕೋತಾರೆ ಅಂದರೆ ದಟ್ ಈಸ್ ಅ ರಿಡಕ್ಷನ್ ಆಫ್ ಯುವರ್ ಗ್ಲುಕೋಸ್ ವಿತ್ ದ ಹೆಲ್ಪ್ ಆಫ್ ಅಯೋಡಿನ್ ಇನ್ ಪ್ರೆಸೆನ್ಸ್ ಆಫ್ ಅ ರೆಡ್ ಫಾಸ್ಫರಸ್. ನಮ್ಮ ಗ್ಲುಕೋಸ್ ಫಾರ್ಮುಲಾ ಏನು ನಾರ್ಮಲ್ ಆಗಿ ಸ್ಟ್ರಕ್ಚರ್ ತೊಗೊಂಡಿದ್ರು ನೋಡ್ರಿ ಆಗಲೇ CHO CH2OH 4 times and sorry this is your CHOH CH2OH. ಸೊ ಇದನ್ನ ಏನು ಮಾಡ್ತೀವಿ ಅಂದ್ರೆ ದೇ ಆರ್ ರೆಡ್ಯೂಸ್ಡ್ ಇನ್ ಪ್ರೆಸೆನ್ಸ್ ಆಫ್ HI ಆ್ಯಂಡ್ ರೆಡ್ ಫಾಸ್ಫರಸ್. ಸೊ ನಮ್ಮ ಗ್ಲುಕೋಸ್ ತೊಗೊಂಡು ರಿಡಕ್ಷನ್ ಮಾಡಿದ್ರು ಅಂದ್ರೆ ಇನ್ ಪ್ರೆಸೆನ್ಸ್ ಆಫ್ ಹೈಡ್ರೋಜನ್ ಅಯೋಡೈಡ್ ಆ್ಯಂಡ್ ರೆಡ್ ಫಾಸ್ಫರಸ್ ನಮ್ಗೆ ಏನು ಸಿಗ್ತೈತಿ ಅಂದರೆ CH3 CH2 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 ಆ್ಯಂಡ್ CH3. ಇದು ಏನಾಗ್ತೈತಿ ನಮಗೆ N ಹೆಕ್ಸೇನ್ ದಟ್ ಈಸ್ ದ ಫಸ್ಟ್ ಕಾರ್ಬನ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಆ್ಯಂಡ್ ಸಿಕ್ಸ್ತ್. ಸೊ ಯಾವಾಗ ನಮ್ಮ ಗ್ಲುಕೋಸನ್ನ ಹೈಡ್ರೋಜನ್ ಅಯೋಡೈಡ್ ತೊಗೊಂಡು ಇನ್ ಪ್ರೆಸೆನ್ಸ್ ಆಫ್ ರೆಡ್ ಫಾಸ್ಫರಸ್ ನಾವು ರಿಡಕ್ಷನ್ ಮಾಡಿದ್ರೆ ಏನು ಸಿಗ್ತೈತಿ ನಮಗೆ N ಹೆಕ್ಸೇನ್ ಸಿಗ್ತೈತಿ. ಈ ಫಾರ್ಮೇಷನ್ ಆಫ್ N ಹೆಕ್ಸೇನ್ ಏನು ಇಂಡಿಕೇಟ್ ಮಾಡ್ತೈತಿ ಅಂದ್ರೆ ನಮ್ಮ ಗ್ಲುಕೋಸಲ್ಲಿ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ 6 ಇರೋವು ಏನಿದಾವೆ ಅಂದ್ರೆ 6 ಏನಾಗಿದಾವೆ ಅಂತ ಹೇಳ್ತೈತಿ ಅಂದ್ರೆ ಸ್ಟ್ರೇಟ್ ಚೈನಲ್ಲಿ ಅರೇಂಜ್ ಐತಿ ಅಂತ ಹೇಳ್ತೈತಿ. ಅಲ್ಲಿ ಯಾವುದೇ ರೀತಿಯಾದಂಥ
ಬ್ರಾಂಚಸ್ ಇಲ್ಲ ಪೇರೆಂಟ್ ಚೈಲ್ಡಲ್ಲಿ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಎಷ್ಟು ಅದಾವ ಅಂತ ಹೇಳ್ತೈತೆ ಅದು 6 ಕಾರ್ಬನ್ ಆಟಮ್ಸು ಏನಿದಾವು ಪೇರೆಂಟ್ ಚೈನ್ ಇದಾವು. ದಟ್ ಇಸ್ ಅ ಓನ್ಲಿ ಸ್ಟೇಟ್ ಚೈನ್ ಇದೆ. ನಮಗೆ ಯಾವುದೇ ರೀತಿಯಾದಂಥ ಬ್ರಾಂಚಸ್ ಇಲ್ಲ ಅಂತ ಹೆಂಗೆ ಕನ್ಫರ್ಮ್ ಮಾಡ್ಕೋತಾರೆ ಅಂದರೆ ದಟ್ ಇಸ್ ಅ ರಿಡಕ್ಷನ್ ಆಫ್ ಯುವರ್ ಗ್ಲುಕೋಸ್ ವಿತ್ ದ ಹೆಲ್ಪ್ ಆಫ್ ಹೈಡ್ರೋಜನ್ ಅಯೋಡೈಡ್ ಇನ್ ಪ್ರೆಸೆನ್ಸ್ ಆಫ್ ರೆಡ್ ಫಾಸ್ಫರಸ್. ಸೊ ಯಾವಾಗ ನಮ್ಮ ಗ್ಲುಕೋಸ್ ತೊಗೊಂಡು ಅದನ್ನು ರಿಡಕ್ಷನ್ ಮಾಡಿದರೆ ಏನು ಹೆಕ್ಸೇನ್ ಸಿಗ್ತೈತಲ್ಲ ಎನ್ ಹೆಕ್ಸೇನೋ ಇದು ಏನು ಕನ್ಫರ್ಮ್ ಮಾಡ್ತೈತಿ ಅಂದ್ರೆ ಪ್ರೆಸೆನ್ಸ್ ಆಫ್ 6 ಕಾರ್ಬನ್ ಆಟಮ್ ಇನ್ ಸ್ಟ್ರೇಟ್ ಚೈನ್ ಅಂತ ಏನು ಮಾಡ್ತೈತಿ ನಮಗೆ ಕನ್ಫರ್ಮ್ ಮಾಡ್ತೈತಿ. ಸೊ ಫಸ್ಟ್ ಒನ್ ಫಾರ್ಮುಲಾ ಕನ್ಫರ್ಮ್ ಮಾಡ್ಕೊಂಡ್ರಿ ಆ್ಯಂಡ್ ಸೆಕೆಂಡ್ ಒನ್ ಪೇರೆಂಟ್ ಚೈನಲ್ಲಿ ಯಾವ ಥರ ನಮ್ಮ ಕಾರ್ಬನ್ ಆಟಮ್ಸ್ ಅರೇಂಜ್ ಇದಾವಂತ ಕನ್ಫರ್ಮ್ ಮಾಡ್ಕೊಂಡ್ರಿ. ನೆಕ್ಸ್ಟ್ ಮೂವಿಂಗ್ ಆನ್ ಟು ಥರ್ಡ್ ಒನ್ ದಟ್ ಈಸ್ ಅ ಫಂಕ್ಷನಲ್ ಗ್ರೂಪ್. ಯಾವುದು ಫಂಕ್ಷನಲ್ ಗ್ರೂಪ್ ಐತಿ ಅಂಥೇಳಿ ಕನ್ಫರ್ಮೇಷನ್ ಮಾಡ್ಬೇಕು. ಯಾಕಂದರೆ ನಿಮ್ಮ ಕಾರ್ಬೋಹೈಡ್ರೇಟಲ್ಲಿ ಐದರ್ ಆಲ್ಡಿಹೈಡ್ ಇರ್ತೈತಿ ಐದರ್ ಕೀಟೋನ್ ಇರ್ತೈತಿ. ಸೊ ಈ ಇರ್ತಕ್ಕಂಥ ನಮ್ಮ ಗ್ಲುಕೋಸಲ್ಲಿ ಆಲ್ಡಿಹೈಡ್ ಆಯಿತು ಅಥವಾ ಕೀಟೋನ್ ಆಯಿತು ಅಂತ ಹೆಂಗೆ ಕನ್ಫರ್ಮೇಷನ್ ಮಾಡ್ಕೋತಾರೆ ಅಂದ್ರೆ ದಟ್ ಈಸ್ ಅ ರಿಯಾಕ್ಷನ್ ಆಫ್ ಯುವರ್ ಗ್ಲುಕೋಸ್ ವಿತ್ ದ ಹೈಡ್ರಾಕ್ಸಿಲ್ ಅಮೈನ್ ಆ್ಯಂಡ್ ಅ ರಿಯಾಕ್ಷನ್ ಆಫ್ ಯುವರ್ ಗ್ಲುಕೋಸ್ ವಿತ್ ದ HCl ದಟ್ ಈಸ್ ಅ ಹೈಡ್ರೋಜನ್ ಸೈನೈಡ್. ಸೊ ಯಾವಾಗ ನಮ್ಮ ಗ್ಲುಕೋಸ್ ತೊಗೊಂಡು ದಟ್ ಈಸ್ ಯುವರ್ CHO ಈ ಥರ ಹಾಕ್ಕೊಂಡ್ಬಿಡ್ರಿ CH2OH. ಸೊ OH OH H OH H OH H and H. ಸೊ ಈ ಗ್ಲುಕೋಸನ್ನು ಏನು ಮಾಡ್ತಾರೆ ಅಂದರೆ ದಟ್ ಈಸ್ ಗ್ಲುಕೋಸ್ ರಿಯಾಕ್ಟ್ ವಿತ್ ದ ಹೈಡ್ರಾಕ್ಸಿಲ್ ಅಮೈನ್ ದಟ್ ಈಸ್ ಯುವರ್ NH2OH. ಸೊ ಯಾವಾಗ ನಮ್ಮ ಗ್ಲುಕೋಸು ಹೈಡ್ರಾಕ್ಸಿಲ್ ಅಮೈನ್ ಜೊತೆ ರಿಯಾಕ್ಟ್ ಆಯ್ತಂದರೆ ಇದು ಏನು ಫಾರ್ಮ್ ಮಾಡ್ತೈತಿ ಅಂದ್ರೆ ನಮಗೆ ಗ್ಲುಕಾಕ್ಸಮೈನ್ ಫಾರ್ಮ್ ಮಾಡ್ತೈತಿ. ಹೈಡ್ರಾಕ್ಸಿಲ್ ಅಮೈನ್ ಜೊತೆ ನಮ್ಮ ಗ್ಲುಕೋಸ್ ರಿಯಾಕ್ಟ್ ಆಯ್ತಂದರೆ ಇಟ್ ವಿಲ್ ಫಾರ್ಮ್ ಅ ಗ್ಲುಕಾಕ್ಸಮೈನ್ ಲೈಕ್ CH double bond NOH. So as it is OH 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 H OH H OH H and H. ಅಂದ್ರೆ ಇಲ್ಲಿ ಏನಾಗ್ತೈತಿ ಅಂದ್ರೆ ಇಲ್ಲಿ ಡಬಲ್ ಬಾಂಡ್ ಇರ್ತಕ್ಕಂಥ ಆಕ್ಸಿಜನ್. ಸೊ ಈ ಡಬಲ್ ಬಾಂಡೆಡ್ ಆಕ್ಸಿಜನ್ ಪೊಸಿಷನ್ ಏನಾಗ್ತೈತಿ ನಮ್ಮ ನೈಟ್ರೋಜನ್ ಹೋಗಿ ಅಟ್ಯಾಕ್ ಆಗಿ ಏನು ಫಾರ್ಮ್ ಆಗ್ತೈತಿ ಇಲ್ಲಿ ನಮಗೆ ಹೈಡ್ರಾಕ್ಸಿಲ್ ಅಮೈನ್ ಫಾರ್ಮ್ ಆಗ್ತೈತೆ ಅಥವಾ ಯು ಕ್ಯಾನ್ ಕಾಲ್ ಇಟ್ ಆಸ್ ಅ ಗ್ಲುಕಾಕ್ಸಿಲ್ ಅಮೈನ್ ಅಥವಾ ಹೈಡ್ರಾಕ್ಸಿಲ್ ಅಮೈನ್ ಫಾರ್ಮ್ ಆಗ್ತೈತಿ. ಸೊ ಈ ಫಾರ್ಮ್ ಆಗಂತ ಹೈಡ್ರಾಕ್ಸಿಲ್ ಅಮೈನ್ ಏನು ಇಂಡಿಕೇಟ್ ಮಾಡ್ತೈತಿ ಅಂದರೆ ಇಂಡಿಕೇಟ್ಸ್ ಅ ಪ್ರೆಸೆನ್ಸ್ ಆಫ್ ಕಾರ್ಬೋನಿಲ್ ಗ್ರೂಪ್. ಅಂದರೆ ಯಾವಾಗ ನಮ್ಮ ಹೈಡ್ರಾಕ್ಸಿಲ್ ಅಮೈನ ನಮ್ಮ ಗ್ಲುಕೋಸ್ ಜೊತೆ ರಿಯಾಕ್ಟ್ ಆಗಿ ಹೈಡ್ರಾಕ್ಸಿಲ್ ಅಮೈನ್ ಫಾರ್ಮ್ ಮಾಡ್ತೈತಿ ಇದು ಏನು ಇಂಡಿಕೇಟ್ ಮಾಡ್ತೈತಿ ನಮಗೆ ಪ್ರೆಸೆನ್ಸ್ ಆಫ್ ಅ ಕಾರ್ಬೋನಿಲ್ ಗ್ರೂಪ್. ಅದೇ ನಮ್ಮ ಗ್ಲುಕೋಸ್ನ ದಟ್ ಈಸ್ CHO CHOH 4 times and CH2OH. ಈ ಗ್ಲುಕೋಸನ್ನು ಏನು ಮಾಡ್ತಾರೆ ಅಂದರೆ ಫರ್ದರ್ ಇಟ್ ರಿಯಾಕ್ಟ್ಸ್ ವಿತ್ ಅ ಹೈಡ್ರೋಜನ್ ಸೈನೈಡ್ ದಟ್ ಈಸ್ ಅ HCN ಜೊತೆ ರಿಯಾಕ್ಟ್ ಆಯಿತು ಅಂದರೆ ಈ ಗ್ಲುಕೋಸು HCN ಜೊತೆ ರಿಯಾಕ್ಟ್ ಆಯ್ತು ಅಂದರೆ ಏನು ಫಾರ್ಮ್ ಮಾಡ್ತೈತಿ ನಮಗೆ CnOH CHOH 4 times and CH2OH. ಈ ಗ್ಲುಕೋಸ್ ನಮ್ಮ HCN ಹೈಡ್ರೋಜನ್ ಸೈನೈಡ್ ಜೊತೆ ರಿಯಾಕ್ಟ್ ಆಗಿ ಏನು ಮಾಡ್ತೈತಿ ಅಂದ್ರೆ ಗ್ಲುಕೋಸೈನೋಹೈಡ್ರಿನ್ ಫಾರ್ಮ್ ಮಾಡ್ತದೆ. ದಟ್ ಈಸ್ ಅ ಗ್ಲುಕೋಸ್ ರಿಯಾಕ್ಟ್ ವಿತ್ ದ ಹೈಡ್ರೋಜನ್ ಸೈನೈಡ್ ಇಟ್ ಫಾರ್ಮ್ಸ್ ಅ ಗ್ಲುಕೋಸೈನೋಹೈಡ್ರಿನ್. ದಟ್ ಈಸ್ ಅ ಫಾರ್ಮೇಷನ್ ಆಫ್ ಗ್ಲುಕೋಸೈನೋಹೈಡ್ರಿನ್ ಆ್ಯಂಡ್ ಹೈಡ್ರಾಕ್ಸಿಲ್ ಅಮೈನ್ ಇಂಡಿಕೇಟ್ಸ್ ಅ ಪ್ರೆಸೆನ್ಸ್ ಆಫ್ ಅ ಕಾರ್ಬೋನಿಲ್ ಗ್ರೂಪ್. ಅಂದರೆ ಇವೆರಡು ರಿಯಾಕ್ಷನ್ ಏನು ಕನ್ಫರ್ಮ್ ಮಾಡ್ತಾವೆ ಅಂದ್ರೆ ನಿಮ್ಮ ಫಂಕ್ಷನಲ್ ಗ್ರೂಪ್ ಕನ್ಫರ್ಮ್ ಮಾಡಲ್ಲ. ಅಂದರೆ ಯಾಕಂದರೆ ಫಂಕ್ಷನಲ್ ಗ್ರೂಪ್ ನಮ್ಮದು ಆಲ್ಡಿಹೈಡ್ ಇರ್ಬೋದು ಅಥವಾ ಕೀಟೋನ್ ಇರ್ಬೋದು ಅಂತ ಹೇಳ್ತೀವಿ. ಬಟ್ ಈ ಎರಡು ರಿಯಾಕ್ಷನ್ ವಿತ್ ಹೈಡ್ರಾಕ್ಸಿಲ್ ಅಮೈನ್ ಮತ್ತು ರಿಯಾಕ್ಷನ್ ವಿತ್ ಹೈಡ್ರೋಜನ್ ಸೈನೈಡ್ ಏನು ಕನ್ಫರ್ಮ್ ಮಾಡ್ತೈತಿ ಅಂದ್ರೆ ನಮಗೆ ಪ್ರೆಸೆನ್ಸ್ ಆಫ್ ಅ ಕಾರ್ಬೋನಿಲ್ ಗ್ರೂಪ್. ಸೊ ಕಾರ್ಬೋನಿಲ್ ಗ್ರೂಪ್ ಅಂದ್ರೆ ಏನಿರ್ಬೋದು ಅದು ಇಟ್ ಮೇ ಬಿ ಕೀಟೋನ್ ಇರ್ಬೋದು ಆರ್ ಇಟ್ ಮೇ ಬಿ ಆಲ್ಡಿಹೈಡ್ ಇರ್ಬೋದು. ಬಟ್ ಈ ರಿಯಾಕ್ಷನಲ್ಲಿ ನಮಗೆ ಆಲ್ಡಿಹೈಡ್ ಆಯಿತು ಕೀಟೋನ್ ಆಯಿತು ಅಂತ ಕನ್ಫರ್ಮ್ ಆಗಲ್ಲ. ಬಟ್ ಇಟ್ ಓನ್ಲಿ ಕನ್ಫರ್ಮ್ಸ್ ಅ ಪ್ರೆಸೆನ್ಸ್ ಆಫ್ ಅ ಕಾರ್ಬೋನಿಲ್ ಗ್ರೂಪ್. ಸೊ ಈ ಫಂಕ್ಷನಲ್ ಗ್ರೂಪಲ್ಲಿ ಏನು ಇಂಡಿಕೇಟ್ ಮಾಡ್ಕೋತೀವಿ ಅಂದ್ರೆ ನಮ್ಮ ಗ್ಲುಕೋಸಲ್ಲಿ ಏನಾಗ್ತೈತಿ ಕಾರ್ಬೋನಿಲ್ ಗ್ರೂಪ್ ಏನೈತಿ ಪ್ರೆಸೆಂಟ್ ಐತಿ ಅದು ಆಲ್ಡಿಹೈಡು ಅಥವಾ ಕೀಟೋನ್ ಅಂತ ಏನಾಗಿರಲ್ಲ ಕನ್ಫರ್ಮ್ ಆಗಿರೋಲ್ಲ. ಅದು ಆಲ್ಡಿಹೈಡ್ ಆಯಿತು ಅಥವಾ ಕೀಟೋನ್ ಆಯಿತು ಅಂತ ಏನು ಮಾಡ್ತೀವಿ ನಾವು ನೆಕ್ಸ್ಟ್ ರಿಯಾಕ್ಷನಲ್ಲಿ ಕನ್ಫರ್ಮ್ ಮಾಡ್ಕೋತೀವಿ. ಸೊ ದೀಸ್ ಟು ರಿಯಾಕ್ಷನ್ ಕನ್ಫರ್ಮ್ಸ್ ದ ಪ್ರೆಸೆನ್ಸ್ ಆಫ್ ಅ ಕಾರ್ಬೋನಿಲ್ ಗ್ರೂಪ್ ಇನ್ ಯುವರ್ ಗ್ಲುಕೋಸ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಕನ್ಫರ್ಮೇಷನ್ ಆಫ್ ಯುವರ್ ಫಂಕ್ಷನಲ್ ಗ್ರೂಪ್. ಸೊ ಹಿಂದಿನ ರಿಯಾಕ್ಷನಲ್ಲಿ ನಾವು ಏನು ಮಾಡಿದ್ವಿ
ಫಂಕ್ಷನಲ್ ಗ್ರೂಪು ಯಾವುದೈತೆ ಅಂತ ಐಡೆಂಟಿಫೈ ಮಾಡಿದ್ವಿ, ಕಾರ್ಬೋನಿಲ್ ಗ್ರೂಪು. ಹಾಗಾಗಿ ಅದೇನಿರ್ಬೋದು ನಮಗೆ ಆಲ್ಡಿಹೈಡ್ ಇರ್ಬೋದು ಅಥವಾ ಕೀಟೋನ್ ಇರ್ಬೋದು. ಸೊ ಅದು ಆಲ್ಡಿಹೈಡ್ ಆಯಿತು ಅಥವಾ ಕೀಟೋನ್ ಆಯಿತು ಅಂತ ಏನು ಮಾಡ್ತೀವಿ ನಾವು ಇದರಲ್ಲಿ ಕನ್ಫರ್ಮ್ ಮಾಡ್ಕೋದು. ದಟ್ ಈಸ್ ಯುವರ್ ಕನ್ಫರ್ಮೇಷನ್ ಆಫ್ ಯುವರ್ ಫಂಕ್ಷನಲ್ ಗ್ರೂಪ್. ಸೊ ಕನ್ಫರ್ಮೇಷನ್ ಆಫ್ ಫಂಕ್ಷನಲ್ ಗ್ರೂಪಲ್ಲಿ ಏನು ಮಾಡ್ತೀವಿ ಅಂದ್ರೆ ನಮ್ಮ ಗ್ಲುಕೋಸನ್ನು ಏನು ಮಾಡ್ತೀವಿ ನಾವು ಆಕ್ಸಿಡೈಸ್ ಮಾಡ್ತೀವಿ ಯೂಸಿಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಲೈಕ್ ಬ್ರೋಮಿನ್ ವಾಟರ್. ಅಂದ್ರೆ ಇಲ್ಲಿ ಏನು ಮಾಡ್ತೀವಿ ಅಂದ್ರೆ ನಮಗೆ ಗ್ಲುಕೋಸ್ ತಗೋತೀವಿ, the glucose which is oxidized by using bromine water. So it is used as a oxidizing agent. ಹಾಗಾಗಿ ಏನಾಗ್ತೈತಿ ಅಂದ್ರೆ ನಮ್ಮ ಗ್ಲುಕೋಸ್ ಆಕ್ಸಿಡೈಸ್ ಆಗಿ ಏನು ಫಾರ್ಮ್ ಮಾಡ್ತೈತಿ ಅಂದ್ರೆ ದಟ್ ಈಸ್ ಅ ಗ್ಲುಕೋನಿಕ್ ಆಸಿಡ್ ಫಾರ್ಮ್ ಮಾಡ್ತೈತಿ. ದಟ್ ಈಸ್ ಅ ಆಕ್ಸಿಡೇಷನ್ ಆಫ್ ಯುವರ್ glucose with the bromine water which your glucose undergoes to form a gluconic acid. That is the formation of your glucose into gluconic acid by using oxidizing agent like a bromine water. ಯಾಕಂದ್ರೆ ಇಲ್ಲಿ ಆಲ್ಡಿಹೈಡ್ ಗ್ರೂಪ್ ಇರೋದ್ರಿಂದ ನಮ್ಗೆ ಏನಾಗ್ತೈತಿ ಆಕ್ಸಿಡೇಷನ್ ಈಸಿಯಾಗಿ ಆಗ್ತೈತಿ. ಸೊ ಆಕ್ಸಿಡೇಷನ್ ಈಸಿಯಾಗಿ ಆಯ್ತಂದ್ರೆ ನಮ್ಗೆ ಏನು ಫಾರ್ಮ್ ಆಗ್ತೈತಿ ಫಾರ್ಮೇಷನ್ ಆಫ್ ಗ್ಲುಕೋನಿಕ್ ಆಸಿಡ್ ಆಗ್ತೈತಿ. ದ ಫಾರ್ಮೇಷನ್ ಆಫ್ ಗ್ಲುಕೋನಿಕ್ ಆಸಿಡ್ ಕನ್ಫರ್ಮ್ಸ್ ಅ ಪ್ರೆಸೆನ್ಸ್ ಆಫ್ ಅ ಆಲ್ಡಿಹೈಡ್ ಗ್ರೂಪ್. ಯಾಕಂದ್ರೆ ನಮ್ದು ಇಲ್ಲಿ ಗ್ಲುಕೋನಿಕ್ ಆಸಿಡ್ ದಟ್ ಈಸ್ ಅಸಿಡಿಕ್ ಗ್ರೂಪ್ ಎಲ್ಲಿ ಫಾರ್ಮ್ ಆಗತೈತಿ ಅಟ್ ಅ ಫಸ್ಟ್ ಕಾರ್ಬನಿಗೆ. ಸೊ COH ಗ್ರೂಪ್ ಫಾರ್ಮ್ ಆಗಿರೋದಲ್ಲಿ ನಮಗೆ ಫಸ್ಟ್ ಕಾರ್ಬನಿಗೆ. ಸೊ ನಮ್ಮ ಕಾರ್ಬೋನಿಲ್ ಗ್ರೂಪ್ ಏನಾದರೂ ಫಸ್ಟ್ ಕಾರ್ಬನ್ ಆಟಮಿಗೆ ಇತ್ತಂದ್ರೆ ಏನಿರ್ತೈತೆ ಅದು ಆಲ್ವೇಸ್ ಆಲ್ಡಿಹೈಡ್ ಇರ್ತೈತೆ. ಯಾಕಂದ್ರೆ ಆಲ್ಡಿಹೈಡ್ ಆಸ್ ಅ ಫಂಕ್ಷನಲ್ ಗ್ರೂಪ್ ಇರಬೇಕಂದ್ರೆ ಫಸ್ಟ್ ಕಾರ್ಬನಿಗೆ ಇರಬೇಕು ಅಥವಾ ಲಾಸ್ಟ್ ಕಾರ್ಬನಿಗೆ ಇರಬೇಕು. ಇನ್ ಬಿಟ್ವೀನ್ ಬಂದು ಅಂದ್ರೆ ಏನಾಗಲ್ಲ ಅದು ಆಲ್ಡಿಹೈಡ್ ಅಂತ ಕೌಂಟ್ ಆಗಲ್ಲ. ಸೊ ದ ಆಕ್ಸಿಡೇಷನ್ ಆಫ್ ಯುವರ್ ಗ್ಲುಕೋಸ್ ವಿತ್ ದ ಹೆಲ್ಪ್ ಆಫ್ ಬ್ರೋಮಿನ್ ವಾಟರ್ ಕನ್ಫರ್ಮ್ಸ್ ದ ಪ್ರೆಸೆನ್ಸ್ ಆಫ್ ಆಲ್ಡಿಹೈಡ್ ಆಸ್ ಅ ಫಂಕ್ಷನಲ್ ಗ್ರೂಪ್. ಸೊ ಇದು ಫಂಕ್ಷನಲ್ ಗ್ರೂಪ್ ಐತೆ ಅಂತ ಏನು ಮಾಡ್ತೀವಿ ನಮಗೆ ಕನ್ಫರ್ಮ್ ಆಗ್ತೈತಿ. ದಟ್ ಈಸ್ ಅ ಆಕ್ಸಿಡೇಷನ್ ಆಫ್ ಯುವರ್ ಗ್ಲುಕೋಸ್ ವಿತ್ ದ ಬ್ರೋಮಿನ್ ವಾಟರ್ ಕನ್ಫರ್ಮ್ಸ್ ದ ಪ್ರೆಸೆನ್ಸ್ ಆಫ್ ಆಲ್ಡಿಹೈಡ್ ಆಸ್ ಅ ಫಂಕ್ಷನಲ್ ಗ್ರೂಪ್. ನೆಕ್ಸ್ಟ್ ಒನ್ ಈಸ್ ಯುವರ್ ಪ್ರೆಸೆನ್ಸ್ ಆಫ್ ಅ OH ಗ್ರೂಪ್. ಸೊ ಇಲ್ಲಿವರೆಗೂ ನಾವೇನು ಮಾಡಿದ್ವಿ ಎಷ್ಟು ಕಾರ್ಬನ್ ಆಟಮ್ ಅದಾವ ಅಂತ ತೊಗೊಂಡ್ವಿ, ಆ ಕಾರ್ಬನ್ ಆಟಮ್ ಯಾವ ರೀತಿ ಅರೇಂಜ್ ಐತೆ ಅಂತ ನೋಡಿದ್ವಿ, ಅದಾಗಿಂದ ಯಾವ್ದು ಫಂಕ್ಷನಲ್ ಗ್ರೂಪ್ ಐತಿ ಅಂತ ಕನ್ಫರ್ಮ್ ಮಾಡ್ಕೊಂಡ್ರಿ. ಅದಾಗಿನ ನೆಕ್ಸ್ಟ್ ಪಾಯಿಂಟ್ ಏನು ಅಂದ್ರೆ ದಟ್ ಈಸ್ ಅ ನಂಬರ್ ಆಫ್ ಹೈಡ್ರಾಕ್ಸಿಲ್ ಗ್ರೂಪ್. ಸೊ ಹೈಡ್ರಾಕ್ಸಿಲ್ ಗ್ರೂಪ್ ಎಷ್ಟಿದಾವೆ ನಮಗೆ 5 ಹೈಡ್ರಾಕ್ಸಿಲ್ ಗ್ರೂಪ್ ಇದಾವು. ಆ 5 ಹೈಡ್ರಾಕ್ಸಿಲ್ ಗ್ರೂಪ್ ಅದಾವು ಅಂತ ಯಾವ ರೀತಿ ಕನ್ಫರ್ಮ್ ಮಾಡ್ಕೋತೀವಿ ಅಂದ್ರೆ ದಟ್ ಈಸ್ ರಿಯಾಕ್ಷನ್ ಆಫ್ ಯುವರ್ ಗ್ಲುಕೋಸ್ ವಿತ್ ಅಸಿಟಿಕ್ ಆನ್ಹೈಡ್ರೈಡ್. ನಮ್ಮ ಗ್ಲುಕೋಸನ್ನು ಏನು ಮಾಡ್ತೀವಿ ಅಂದ್ರೆ ನಾವು ಅಸಿಟಿಕ್ ಆನ್ಹೈಡ್ರೈಡ್ ಜೊತೆ ರಿಯಾಕ್ಟ್ ಮಾಡ್ತೀವಿ ಲೈಕ್ CH3CO twice O. ದಿಸ್ ಈಸ್ ಯುವರ್ ಅಸಿಟಿಕ್ ಆ್ಯಸಿಡ್. ಸೊ ಈ ಅಸಿಟಿಕ್ ಆ್ಯಸಿಡ್ ಏನಾಗತ್ತೈತಿ ನಮಗೆ ಗ್ಲುಕೋಸ್ ಜೊತೆ ರಿಯಾಕ್ಟ್ ಆಗತ್ತೆ. ದಟ್ ಇಸ್ ಅ ರಿಯಾಕ್ಷನ್ ಆಫ್ ಯುವರ್ ಗ್ಲುಕೋಸ್ ವಿತ್ ದ ಅಸಿಟಿಕ್ ಆನ್ಹೈಡ್ರೈಡ್. ಇಟ್ ಫಾರ್ಮ್ಸ್ ಅ CHO CH3 4 times CH2O CO CH3. ಅಂದ್ರೆ ಇಲ್ಲಿ ಏನಾಗ್ತೈತಿ ಅಂದ್ರೆ ಈ ಎಲ್ಲ 5 OH ಗ್ರೂಪ್ ಇರೋ ಪ್ಲೇಸಿಗೆ ಏನಾಗ್ತೈತಿ ನಮಗೆ ಅಸಿಟಿಕ್ ಆನ್ಹೈಡ್ರೈಡ್ ಗ್ರೂಪ್ ಏನಾಗ್ತೈತಿ ಹೋಗಿ ಅಟ್ಯಾಕ್ ಆಗಿ ಇದೇನು ಫಾರ್ಮ್ ಆಗ್ತೈತಿ ಅಂದ್ರೆ ಪೆಂಟಾ ಗ್ಲುಕೋ ಅಸಿಟೇಟ್ ಫಾರ್ಮ್ ಆಗ್ತೈತಿ. ಸೊ ಈ ಪೆಂಟಾ ಅಸಿಟೇಟ್ ಫಾರ್ಮ್ ಆಗೋದ್ರಿಂದ ಇದು ಏನು ಕನ್ಫರ್ಮ್ ಮಾಡ್ತೈತಿ ಅಂದ್ರೆ ದ ಪ್ರೆಸೆನ್ಸ್ ಆಫ್ 5 OH ಗ್ರೂಪ್ ಆನ್ ಯುವರ್ ಗ್ಲುಕೋಸ್. ಸೊ ಇಲ್ಲಿ 5 ಅಸಿಟೇಟ್ ಗ್ರೂಪ್ ಅಟ್ಯಾಕ್ ಆಗಿ ಈ ಪೆಂಟಾ ಅಸಿಟೇಟ್ ಫಾರ್ಮ್ ಆಗೋದ್ರಿಂದ ನಮ್ಮ ಗ್ಲುಕೋಸಲ್ಲಿ 5 OH ಗ್ರೂಪ್ ಅದಾವಂತ ಏನಾಗ್ತೈತಿ ನಮಗೆ ಕನ್ಫರ್ಮ್ ಆಗ್ತೈತಿ. ಹಾಗಾಗಿ ದೀಸ್ ಆರ್ ದ ಕನ್ಫರ್ಮೇಷನ್ ಆರ್ ಅ ಸ್ಟ್ರಕ್ಚರಲ್ ಎಲುಸಿಡೇಷನ್ ಆಫ್ ಯುವರ್ ಗ್ಲುಕೋಸ್. ಅಂದರೆ ನಮ್ಮ ಸ್ಟ್ರಕ್ಚರ್ ಆಫ್ ಗ್ಲುಕೋಸ್ ಯಾವ ಥರ ಐತಿ ಅಂತ ಹೇಳಿ ಇದ್ರ ಬೇಸಿಸ್ ಮೇಲೆ ಏನು ಮಾಡ್ತಾರೆ ನಾವು ಹೇಳ್ತಾ ಹೋಗ್ತೀವಿ. ದಟ್ ಇಸ್ ಅ ರಿಯಾಕ್ಷನ್ ಆಫ್ ಯುವರ್ ಅಸಿಟಿಕ್ ಆನ್ಹೈಡ್ರೈಡ್ ವಿತ್ ದ glucose confirms the presence of 5 OH group. Next point is presence of primary OH group on your glucose. ಅಂದರೆ ನಮ್ಮ ಗ್ಲುಕೋಸಲ್ಲಿ ಪ್ರೈಮರಿ OH ಗ್ರೂಪ್ ಐತಿನೋ ಅಂತ ಹೆಂಗೆ ಕನ್ಫರ್ಮ್ ಮಾಡ್ಕೋತೀವಿ ಅಂದ್ರೆ ದಟ್ ಈಸ್ ರಿಯಾಕ್ಷನ್ ಆಫ್ ಯುವರ್ ಗ್ಲುಕೋಸ್ ವಿತ್ ದ ನೈಟ್ರಿಕ್ ಆ್ಯಸಿಡ್. ದಟ್ ಇಸ್ ದ ಆಕ್ಸಿಡೇಷನ್ ಆಫ್ ಯುವರ್ ಗ್ಲುಕೋಸ್. CHOCH 4 times CH2OH on oxidation with ನೈಟ್ರಿಕ್ ಆ್ಯಸಿಡ್. ನಮ್ಮ HNO3 ಜೊತೆ ಆಕ್ಸಿಡೇಷನ್ ಮಾಡಿದ್ರಿ ಅಂದ್ರೆ ನಿಮಗೇನು ಫಾರ್ಮ್ ಆಗ್ತೈತಿ ಅಂದ್ರೆ ಇಲ್ಲಿ ಫಾರ್ಮೇಷನ್ ಆಫ್ ಸ್ಯಾಕ್ರಿಕ್ ಆ್ಯಸಿಡ್. ದಟ್ ಈಸ್ ಅ COOH. ಸೊ ಯಾವಾಗ ನಮ್ಮ ಗ್ಲುಕೋಸನ್ನ ಆಕ್ಸಿಡೇಷನ್ ಮಾಡ್ತೀವಿ ಇನ್ ಪ್ರೆಸೆನ್ಸ್ ಆಫ್ HNO3 ನಮಗೇನು ಬರ್ತೈತಿ ಅಂದ್ರೆ ಸ್ಯಾಕ್ರಿಕ್ ಆ್ಯಸಿಡ್ ಬರ್ತೈತಿ. ಇದು ಏನು ಕನ್ಫರ್ಮ್ ಮಾಡ್ತೈತಿ ಅಂದ್ರೆ ದಟ್ ಈಸ್ ಅ ಪ್ರೆಸೆನ್ಸ್ ಆಫ್ ಪ್ರೈಮರಿ
ಓ ಎಚ್ ಗ್ರೂಪ್. ಈ ಎಲ್ಲ ರಿಯಾಕ್ಷನ್ಸ್, ದ ಫಸ್ಟ್ ಒನ್ ನಿಮ್ಮ ಮಾಲಿಕ್ಯುಲರ್ ಎಲ್ಯುಸಿಡೇಷನ್ ಇಂದ ನಿಮ್ಮ ಫಾರ್ಮುಲಾ C6H12O6 ಐತಂತ ಕನ್ಫರ್ಮ್ ಮಾಡ್ಕೋತೀರಿ. ಸೆಕೆಂಡಲ್ಲಿ ದಟ್ ಈಸ್ ಆಕ್ಸಿಡೇಷನ್ ಮಾಡಿದ್ರಿ ಅಂದ್ರೆ ದಟ್ ಈಸ್ ರಿಡಕ್ಷನ್ ವಿತ್ HI ಹೈಡ್ರೋಜನ್ ಅಯೋಡೈಡ್ ಮಾಡಿದಾಗ N ಹೆಕ್ಸೇನ್ ಬರ್ತೈತಿ. ಅದು ಏನು ಕನ್ಫರ್ಮ್ ಮಾಡ್ತೈತಿ, ನಿಮ್ಮ ಪೇರೆಂಟ್ ಚೈನಲ್ಲಿ ಇರ್ತಕ್ಕಂಥ 6 ಕಾರ್ಬನ್ ಆಟಮ್ಸ್ ಏನಿದಾವು ಸ್ಟ್ರೇಟ್ ಚೈನ್ ಅಂತ ಇಂಡಿಕೇಟ್ ಮಾಡ್ತೈತಿ. ನೆಕ್ಸ್ಟ್ ಫಂಕ್ಷನಲ್ ಗ್ರೂಪಿಗೆ ಬಂದ್ರಿ ಅಂದ್ರೆ ಹೈಡ್ರಾಕ್ಸಿಲ್ ಅಮೈನ್ ಮತ್ತು ನಿಮ್ಮ HCN ಜೊತೆ ರಿಯಾಕ್ಟ್ ಮಾಡಿದಾಗ ಕಾರ್ಬೋನಿಲ್ ಗ್ರೂಪ್ ಪ್ರೆಸೆಂಟ್ ಐತಿ ಅಂತ ಗೊತ್ತಾಗ್ತೈತಿ. ಅದಾಗಿಂದ ನೆಕ್ಸ್ಟ್ ನಿಮ್ಮ ಬ್ರೋಮಿನೇಷನ್, ದಟ್ ಈಸ್ ಬ್ರೋಮಿನ್ ವಾಟರ್ ಟ್ರೀಟ್ಮೆಂಟ್ ಮಾಡಿದಾಗ ಬರ್ತಕ್ಕಂಥ ನಿಮ್ಮ ಗ್ಲುಕೋನಿಕ್ ಆ್ಯಸಿಡ್ ಏನು ಇಂಡಿಕೇಟ್ ಮಾಡ್ತೈತಿ ಅಂದ್ರೆ ಪ್ರೆಸೆನ್ಸ್ ಆಫ್ ಆಲ್ಡಿಹೈಡ್ ಗ್ರೂಪು. ಆ್ಯಂಡ್ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮಾಡ್ತಕ್ಕಂಥ ನಿಮ್ಮ ಅಸಿಟಿಕ್ ಆ್ಯಸಿಡ್, ದಟ್ ಈಸ್ ಅಸಿಟಿಕ್ ಆ್ಯನ್ಹೈಡ್ರೈಡ್ ಟ್ರೀಟ್ಮೆಂಟ್ ಮಾಡಿದಾಗ ಏನು ಬರ್ತೈತಲ್ಲ ಪೆಂಟಾ ಅಸಿಟೇಟ್, ವಿಚ್ ಇಂಡಿಕೇಟ್ಸ್ ದ ಪ್ರೆಸೆನ್ಸ್ ಆಫ್ 5OH ಗ್ರೂಪ್. ಆ್ಯಂಡ್ ಲಾಸ್ಟ್ ರಿಯಾಕ್ಷನ್ ನಿಮ್ಗೆ ಏನು ಇಂಡಿಕೇಟ್ ಮಾಡ್ತೈತಿ, ಪ್ರೆಸೆನ್ಸ್ ಆಫ್ ಪ್ರೈಮರಿ OH ಗ್ರೂಪ್. ಸೊ ಈ ಎಲ್ಲ ರಿಯಾಕ್ಷನ್ಸ್ ಥ್ರೂ ನಮ್ಮ ಸ್ಟ್ರಕ್ಚರ್ ಆಫ್ ಗ್ಲುಕೋಸ್ ಯಾವ ಥರ ಬರಿತೀವಿ ಅಂದ್ರೆ ನಾವು ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, 1 2 3 4 5 CH2OH. ಸೊ ದಿಸ್ ಈಸ್ OH, OH, H, OH, H, OH, H, and this is your H. So this is a open chain structure of your glucose. ಸೊ ಈ ಎಲ್ಲ ರಿಯಾಕ್ಷನ್ಸ್, ಸೊ ಹಿಂದೆಲ್ಲ ಏನು ರಿಯಾಕ್ಷನ್ಸ್ ಮಾಡಿದ್ರಲ್ಲ ಆ ರಿಯಾಕ್ಷನ್ಸಿಂದ ಏನಾಗ್ತೈತಿ, ದಿಸ್ ಈಸ್ ಅ ಸ್ಟ್ರಕ್ಚರ್ ಆಫ್ ಯುವರ್ ಗ್ಲುಕೋಸ್ ಅಂತ ಏನಾಗ್ತೈತಿ ನಮಗೆ ಕನ್ಫರ್ಮ್ ಆಗ್ತೈತಿ. ಸೊ ಇದ್ರದ್ದು ಹೆಸರು ತೊಗೊಂಡ್ರೆ ಏನಾಗ್ತೈತಿ ಅಂದರೆ ನಿಮಗೆ 2 3 4 5 ಆ್ಯಂಡ್ 6 ಅಂದರೆ ಸೆಕೆಂಡ್ ಕಾರ್ಬನಿಗೆ OH ಗ್ರೂಪು, ಥರ್ಡಿಗೆ OH, ಫೋರ್ತಿಗೆ OH, ಫಿಫ್ತಿಗೆ OH ಮತ್ತು ಸಿಕ್ಸ್ತಿಗೆ OH. ಸೊ ನಂಬರ್ ಆಫ್ OH ಗ್ರೂಪ್ ಎಷ್ಟಿದೆ ನಿಮಗೆ 5 ಇರೋದ್ರಿಂದ 2, 3, 4, 5, 6 ಪೆಂಟಾ ಹೈಡ್ರಾಕ್ಸಿ that is a 2, 3, 4, 5 pentahydroxyhexanal. So this is your 2, 3, 4, 5, 6 pentahydroxyhexanal. So this is a IUPAC name of your glucose. So this is a open chain structure of your glucose. So this is all about the today's lecture. In a next lecture ನಾವು ಏನು ಮಾಡೋದಂದ್ರೆ ನಮ್ಮ ಗ್ಲುಕೋಸಿಗೆ ಓನ್ಲಿ ಓಪನ್ ಚೈನ್ ಸ್ಟ್ರಕ್ಚರ್ ಆಯಿತು ಅಥವಾ ಅದಕ್ಕೆ ಏನಾದರೂ ಕ್ಲೋಸ್ ರಿಂಗ್ ಸ್ಟ್ರಕ್ಚರ್ ಆಯಿತು ಅಥವಾ ಕ್ಲೋಸ್ ರಿಂಗ್ ಸ್ಟ್ರಕ್ಚರ್ ಇದ್ದರೆ ಒಂದೇ ಕ್ಲೋಸ್ ರಿಂಗ್ ಬರ್ತೈತೆ ಅಥವಾ 2 ಕ್ಲೋಸ್ ರಿಂಗ್ ಬರ್ತೈತೆ ಅಂತೆಲ್ಲ ಡಿಸ್ಕಸ್ ಮಾಡೋಣ. ಇನ್ ದ ನೆಕ್ಸ್ಟ್ ಕ್ಲಾಸ್ ವಿಲ್ ಡಿಸ್ಕಸ್ ಅಬೌಟ್ ಸ್ಟ್ರಕ್ಚರ್ಸ್ ಆಫ್ ಯುವರ್ ಗ್ಲುಕೋಸ್, ದಟ್ ಈಸ್ ಅ ಡಿಫ್ರೆಂಟ್ ಸ್ಟ್ರಕ್ಚರ್ಸ್ ಆಫ್ ಯುವರ್ ಗ್ಲುಕೋಸ್ ಮತ್ತು ಫ್ರುಕ್ಟೋಸ್ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.